ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅನ್ಕೋತೀನಿ. ಹೊಸ ಲಾಗ್ ಜೊತೆ ನಾನು ನಿಮ್ಮ ಶ್ರೀದೇವಿ. ಅಮ್ಮಗೋಗ ನಾಷ್ಟಕ್ಕೆ ನಂಗೆ ಮಮ್ಮಿ ಸಿರಾ ಬೇಕು ಅನ್ನತ್ತಿದ್ದ. ಯಾಕಂದ್ರೆ ಅವ್ಗೆ ಯಾಕೋ ಒಂದು ಸ್ವಲ್ಪ ಬಾಯಿಯೊಳಗೆ ಗುಳ್ಳಾಗಿದ್ವು. ಹಾಗಾಗಿ ಸ್ವಲ್ಪ ಸಿರಾ ಮಾಡಿಕೊಡತ್ತೀನಿ. ಅಂದ್ರೆ ಕಾರ್ಸದು ತಿಂದ್ರೆ ಉರಿ ಆತೈತಿ ಅನ್ನತ್ತಿದ್ದ. ಒಂದು ಸ್ವಲ್ಪ ಸ್ವೀಟ್ ತಿನ್ನಪ್ಪ, ಆರಾಮಾಗ್ತೈತಿ ಅಂತಂದು ಒಂದು ಸ್ವಲ್ಪ ಸಿರಾ ಮಾಡಿಕೊಡತ್ತಿದ್ದೆ. ಅದೇನು ಗಟ್ಟಿ ಗಟ್ಟಿ ಕಾಣತೈತಲ್ರಿ, ಅದು ತುಪ್ಪ ಐತಿ, ತಂಡ ಐತಲ್ಲ ಇಲ್ಲಿ, ಹಾಗಾಗಿ ಅದು ಗಟ್ಟಿ ಗಟ್ಟಿ ಐತಿ, ಹೊರಿ ಅಂತಲೇ ಕರಗ್ತೈತಿ. ಈಗ ಹುಡುಗಿ ಮಕ್ಕೊಂಡಾಳ, ಕೆಲಸ ಮಾಡ್ಕೊಳ್ತೇನೆ ನಾನು. ಕೆಲಸ ಅಂದ್ರೆ ನಂಗೆ ನೆನಪೇ ಇಲ್ಲ ಲಾಗ್ ಮಾಡ್ಬೇಕನ್ನೋದು. ನಿಜ ಹೇಳ್ಬೇಕಂದ್ರೆ ಏನು ಅಡಿದ್ನಿ, ಹುಡುಗಿನ ತೂಗಿ ಮಲ್ಗಿಸಿ ಬನ್ನಿ. ಇಷ್ಟು ಬಾಂಡೆ ಇದ್ದು, ಬಾಂಡೆ ತೊಳ್ಕೊಂಡು ಒಂದು ಸ್ವಲ್ಪ ಕೆನೆ ತೆಗೆದಿಟ್ಟಿರ್ತೇನೆ ಹಾಲಿಂದ. ಈ ಮಿಕ್ಸಿ ಒಳಗೆ ಹಾಕಿದ್ನಿ. ಈಗ ಇಷ್ಟೊಂದಷ್ಟು ಬೆಣ್ಣೆ ಬಂದೈತಿ. ಯಾಕೆ ಮಿಕ್ಸಿ ಒಳಗೆ ಬರವಲ್ದಾಗಿತ್ತು, ಅದಕ್ಕೆ ಒಂದು ಸ್ವಲ್ಪ ಬೋಗಾಣಿ ಒಳಗೆ ಹಾಕ್ಕೊಂಡು ಕಡ್ದೇನಿ. ಬೆಣ್ಣೆ ಬರತೈತಿ. ಇದನ್ನು ಕಡಿ ಮುಂದೆ ನೆನಪಾದ ಲಾಗ್ ಮಾಡೇಬೇಕು ಅಂಥೇಳಿ ಮಾಡಿಲ್ಲ, ಏನು ಮಾಡ್ಕೊಂಡು ಅಂತ. ಈಗ ಇದು ಬೆಣ್ಣೆ ಬರತೈತಿ, ಇದನ್ನು ತೆಗೆದು ಮತ್ತು ಮುಂದಿದ್ದು ಈ ಲಾಗ್ನ ನಾನು 2-3 ಸಲ ಎಡಿಟ್ ಮಾಡಿದ್ದೇನೆ ರೀ. ಯೂಟ್ಯೂಬ್ ರೂಲ್ಸ್ ಪ್ರಕಾರ ಮಕ್ಕಳನ್ನ ವಿಡಿಯೋ ಒಳಗೆ ತೋರಿಸ್ಬಾರ್ದು. ಈ ವಿಡಿಯೋ ಒಳಗೆ ಅಮ್ಮಗಂತೂ ಫುಲ್ ಇದ್ದಿದ್ದ, ಹಾಗಾಗಿ ವಿಡಿಯೋ ಒಳಗೆ ಕಾಪಿರೈಟ್ ಬರತ್ತಿತ್ತು, ನಾಟ್ ಎಲಿಜಿಬಲ್ ಅಂತ ಹೇಳತ್ತಿತ್ತು. ಹಾಗಾಗಿ 2 ಸಲ ಎಡಿಟ್ ಮಾಡಿ ಹಾಕಿದ್ರೂ ಅದು ತಗೋಲಿಲ್ಲ. ಮತ್ತೊಮ್ಮೆ ಎಡಿಟ್ ಮಾಡಿ ಏನದು ಅರ್ಧ ನೋಡಿರಿ ಇಷ್ಟ ಮನೆ ಎಲ್ಲ ಹರಿದೈತಿ. ಈಗ ಇದನ್ನ ಮೊದಲು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡು ಮುಂದೆ ಅಡುಗೆ ಚಾಲೂ ಮಾಡಬೇಕು. ಒಂದು ಕಡೆ ಕೆಲಸ ಮಾಡ್ಕೊಡೋದು, ಒಂದು ಕಡೆ ಹರಿತೈತಿ. ಈಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಪರ್ಶಿ ಒರೆಸ್ತೇನೆ. ಅಲ್ಲೆಲ್ಲ ನೀರು ಚೆಲ್ಲಿದ್ವು, ಹಾಗಾಗಿ ಪರ್ಶಿನೂ ಒರೆಸ್ಕೊಂಡ್ಬಿಟ್ರೆ ಆಯ್ತಂತ ಈಗ ಪರ್ಶಿ ಒರೆಸ್ಕೊಳ್ತಾನೆ. ಇನ್ನಾಕಿ ಅಲ್ಲಿ ಅಡ್ಡಾಡ್ತಾಳಲ್ಲ, ಜರದು ಬೀಳ್ತಾಳಂತೇಳಿ ಜೋಳಿಗೆ ಒಳಗೆ ಹಾಕಿ ತುಕ್ಕೋತ ಹುಡುಗಿನಲ್ಲಿ ತೂಕೊಂತ ನನ್ನ ಕೆಲಸನೂ ಮಾಡ್ಕೊಳಕತ್ತೇನೆ ರೀ. ಬೆಂಡೆಕಾಯಿ ತರಿಸ್ಕೊಂಡೇನಿ. ಬೆಂಡೆಕಾಯಿ ತಂದು ಕೊಟ್ಟಾರ ಬಾಜುಕಿನ ಮನೆಯವರು. ಇವನ್ನಷ್ಟೇ ಫ್ರೈ ಮಾಡಬೇಕು. ಆಮೇಲೆ ಬೀನ್ಸ್ ಅಮ್ಮಗೆ ಹೊರಗೆ ಆಡಕ್ಕೆ ಹೋಗ್ಯಾನ. ಅವ್ನು ಬಂದಿಂದ ಕೇಳ್ತೆ ಇದ್ರಾಗ ಯಾವ್ದು ಪಲ್ಯ ಮಾಡಲಿ ಅಂತ. ಅವ್ನು ಕೇಳಿ ಮಾಡಿದ್ನಂದ್ರೆ ಅವ್ನು ಸುಮ್ಮ ತಿಂದು ಬಿಡ್ತಾನೆ ರೀ, ಏನು ತೊಂದರೆ ಬರೋಲ್ಲ. ಇಲ್ಲ ಹಂಗೆ ಮಾಡಿದ್ನಿ ಅಂತ ತಿಂತಾನೆ, ಅದೇನಿಲ್ಲ. ಆದರೆ ಅವ್ನು ಕೇಳಿ ಮಾಡಿದ್ನಂದ್ರೆ ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಅವ್ನು ಕೇಳಿ ಮಾಡ್ಬೇಕಂತ ಇಟ್ಟೇನಿ. ಬರಲವ ಇವನು ಬೆಂಡೆಕಾಯಿನ ಇಷ್ಟು ಫ್ರೈ ಮಾಡ್ಬೇಕಂತ ಅಂದ್ಕೊಂಡೇನಿ. ಮಧ್ಯಾಹ್ನಕ್ಕೆ ರೀ ನಾನು ಚಪಾತಿ ಮತ್ತು ಏನದು ಬೀನ್ಸ್ ಪಲ್ಯ, ಬೆಂಡೆಕಾಯಿನ ಫ್ರೈ ಮಾಡಿದ್ದೇನೆ ರೀ. ವಾಸುದೇವಾಯ ಹರೇ ಅಟಗು ಇವತ್ತು ಅಮ್ಮೊಬ್ಬಂದು ಲಾಸ್ಟ್ ಡೇ ಸ್ಕೂಲ್ ಐತ್ರಿ. ನೋಡಿ ಎಕ್ಸಾಮ್ ಇರ್ತಾವೆ, ಇವತ್ತು ಲಾಸ್ಟ್ ಐತಿ ಎಕ್ಸಾಮು. ಹುಡುಗ ಡಬ್ಬಿದು ಕಟ್ಟೋದು ಇರ್ತೈತಿ. ಮಕ್ಕೊಂಡ ಅಂತ ಎದ್ದು ಬಂದೇನು ನೋಡ್ರಿ, ಜಲ್ದಿ ದಿನ ಕತ್ಲೆ ಐತಿ ಹೊರಗೆ. 5:30 ಆಗೈತಿ. ಏನು ಕೆಲಸ ಐತೆ ನಂಗೆ ಎದ್ದ ಜಲ್ದಿ. ಮಳಿನೂ ಆಗದೈತ್ರಿ, ಕತ್ಲೈತಿ ಇನ್ನು ಹೊರಗೆ. ಬೆಳಕು ಆಗತೈತಿ, ಮಾಡಿ ಹಾಕ್ತಕ್ಕಾಗೈತಿ. ಇಷ್ಟರ ನಡುವೆ ನಾ ಜಲ್ದಿ ಕೆಲಸ ಮಾಡ್ಕೋಬೇಕು ಅಂತ ಗುದ್ದಾಡತ್ತೇನೆ. ಅದ್ರ ನಡುವೆ ಸಿಲಿಂಡ್ರ್ ಒಂದು ಖಾಲಿ ಆತ. ಇನ್ನು ಸಿಲಿಂಡ್ರ್ ಒಂದು ಚೇಂಜ್ ಮಾಡ್ಕೋಬೇಕು. ಮೊನ್ನೆ ಸಿಲಿಂಡ್ರ್ ಒಂದು ಖಾಲಿಯಾಗಿತ್ತು, ಅವಾಗ ಹೇಳಿಟ್ಟಿದ್ವಿ. ಇವರು ತರಿಸಿಟ್ಟಿದ್ರು. ಇನ್ನು ಅದನ್ನು ಚೇಂಜ್ ಮಾಡ್ಕೋಬೇಕು ನಾನು.
ಒಂದು 10 ನಿಮಿಷ ಇದಕ್ಕೆ ಆಯ್ತಂದ್ರೆ ಮತ್ತು ಅಮ್ಮಗ ಅಷ್ಟು ಲೇಟ್ ಆಗಕ್ಕೆ ಚಾಲು ಆಕೈತಿ. ಮೊದಲೇ ತಂಡಿ ಐತಿಲ್ಲ ವಾತಾವರಣ, ಹುಡುಗರು ಹೇಳಕ್ಕೆ ಒಲ್ಲಾಗ್ತಾವ. ಅದ್ರಾಗ ಇದು ಮುಂಜಾನೆ ಜಲ್ದಿ ಎದ್ರೂ ಏನಕ್ಕೆ ಕೆಲಸ ಬಂದು ಮತ್ತೊಂದು ಸ್ವಲ್ಪ ಲೇಟ್ ಆಗ್ತಾವೆ. ಅಂದರೆ ನಂದೇನೋ ಲೇಟ್ ಅಂದ್ರೆ ಕರೆಕ್ಟ್ ಟೈಮ್ಗೆ ಅವಸರ ಮಾಡೋದು ಬೇಡ ಕಳಿಸೋ ಟೈಮ್ಗೆ. ಮತ್ತು ಒಂದು ರೆಡಿಯಾಗಿ ಒಂದು 10-15 ನಿಮಿಷ ಮನ್ಯಾಗ ಕುಂತು ಹೋಗಿರ್ಬೇಕು. ಹಂಗೆ ಟೈಮ್ ಉಳಿಲಿ ಅಂತೇಳಿ ನಾನು ಮಾಡಕ್ಕೆ ಹೋಗ್ತೀನಿ. ಇಂಥವೇನ್ರ ನಡು ಕೆಲಸ ಬರ್ತಾವೆ. ನಾ ಅಷ್ಟು ಕೆಲಸ ಮಾಡ್ಕೊಡ್ದೆ ಈಗ ನನ್ನ ಮಗಳ ಬಚ್ಚಲ ಮನೆಯೊಳಗೆ ಅಮ್ಮಗೆ ಹೋಗಿದ್ದಾನೆ, ಅಲ್ಲಿ ಹೋಗಿ ನಿಂತಾಳ. ಮತ್ತು ಆಕಿನ ಕರ್ಕೊಂಬಂದು ಅರ್ಬಿ ಚೇಂಜ್ ಮಾಡಿ ಸ್ವಲ್ಪ ಆಕಿನೂ ಮುದ್ದಾಡಿ ಸಮಾಧಾನ ಮಾಡಿ ಇನ್ನು ಕೆಳಗೆ ಬಿಟ್ಟು ಮತ್ತು ಕೆಲ್ಸಕ್ಕೆ ಹತ್ಬೇಕಿನ್ನು. ಆಮೇಲೆ ಅವ ಸ್ಕೂಲ್ಗೆ ಹೋಗೋದನ್ನೆಲ್ಲ ನಂಗೆ ವಿಡಿಯೋ ಮಾಡ್ಕೋಕ್ಕಾಗಿಲ್ಲ ರೀ. ಅಪ್ಪ ಎಲ್ಲ ಕೆಲಸ ಮುಗಿದು ಈಗ ಜಳಕ ಮಾಡ್ಸೀನಿ. ಇನ್ನು ಅಮ್ಮಗನ ಕರೆಯೋಕೆ ಸ್ಕೂಲ್ಗೆ ಹೋಗ್ಬೇಕು. ಇನ್ನೊಂದು 5 ನಿಮಿಷ ಟೈಮ್ ಐತಿ. ಮನೆ ಈಗ ಕ್ಲೀನ್ ಐತಿ. ಮತ್ತೊಮ್ಮೆ ನೀವು ತೋರಿಸ್ತೇನೆ ಯಾವಾಗ ಏನು ಹರಿತೈತೆ ಯಾಕೆ ಬರೋದಿಲ್ಲ. ನೋಡೋಕ್ಕಿದು ಅಂಗಿ ತೆಗೆದು ಅಲ್ಲಿ ತಂದು ಒಗ್ದಾಳ. ಈಗ ಕ್ಲೀನ್ ಮಾಡ್ಕೊಂಡೇನಿ. ಅಣ್ಣನ ಅಂಗಿ ತಂದು ಒಗ್ದಾಳ. ಇನ್ನು ಅಮ್ಮಗನ ಕರ್ಕೊಂಬರಕ್ಕೆ ಹೋಗ್ತೀವಿ. ಈಗ ಸರಿ ಮಾಡ್ರಿ, ನಾನು ಹಿಂದಿಂದ ಅಡ್ಡಾಡತ್ತಾಳೆ. ಈಗ ನಾ ಹೊರಗೆ ಹೋಗ್ತೇನೆಲ್ಲ ರೆಡಿಯಾಗಿ ನಮ್ಮಗನ ಕರ್ಕೊಂಬರಕ್ಕೆ. ತಾನೂ ರೆಡಿಯಾಗಿದ್ದಾಳೆ ಅಣ್ಣನ ಕರ್ಕೊಂಬರ. ಹಾಯ್ ಮಾಡು ಬಂಗಾರ, ಹಾಯ್ ಮಾಡು ಬಂಗಾರ. ಹಾಂ ಲಾಸ್ಟ್ ಡೇ ಇವತ್ತು ಒಂದು ಅಮ್ಮಗಂದು ಸ್ಕೂಲ್ ಪಂಜಾಬ್ ಒಳಗೆ. ಲಾಸ್ಟ್ ಡೇ ಅಂದ್ರೆ ಇದನ್ನಲ್ಲ, ಇವತ್ತು ಪಂಜಾಬ್ ಒಳಗೆ ಲಾಸ್ಟ್ ಎಕ್ಸಾಮ್ ಒಂದು ಈ ಊರು ಸ್ಕೂಲ್ ಒಳಗಿಂದ. ಬರ್ರಿ ನಾವು ಕರ್ಕೊಂಬರಕ್ಕೆ ಹೋಗೋಣ. ಹಂಗೆ ಟೈಮ್ ಆಗತೈತಿ. मैं दीदी दीदी बोल कर अंदर देख के आया। नहीं कोई नहीं था, कोई था बालकृष्ण। मैं वो दवाई लेने गई थी ना, वो भी नहीं सुनाया। ये तो यहाँ खेल रहे हैं। खा मेरे प्रीतम की बोली ना। हाँ प्रीतम खा एमआई रूम गई थी। ECH खा बड़ा क्योंकि इसको लेके जाना है क्या? नहीं ನಾ ಕರ್ಕೊಂಡು ಹೊಂಟೀನಿ. ಅವರೆಲ್ಲೇ ಹೊರಗೆ ಹೋಗಿದ್ರು, ದವಾಖಾನಿಗೆ ಹೋಗಿದ್ರು, ಆರ್ಮಿ ಹಾಸ್ಪಿಟ್ಲಿಗೆ ಹೋಗಿದ್ರು. ಅದೇ ಬಂದ್ರಲ್ಲ ಕರ್ಕೊಂಡು ಹೋಗ್ತೇನೆ ಅಂತ ಕರ್ಕೊಂಡು ಹೋದ್ರು. ಅದನ್ನಾರ ಈಗ ಒಂದು ಸ್ವಲ್ಪ ಬಿಸಿಲು ಚಾಲು ಆಗೈತಿ. ಬಿಸಿಲಾಗ ಯಾಕೆ ಕರ್ಕೊಂಡು ಹೋಗೋದು ಬಿಡು. ಹೀಗೂ ಅನ್ಸೋದೈತಿ. ಈಗ ರೂಢಿ ಆಗೈತಿ. ಇವತ್ತು ಲಾಸ್ಟ್ ಡೇ ಐತಲ್ಲ, ಮಗುನ ಸ್ಕೂಲ್ಗೆ ಹಿಂಗೆ ಹೋಗೋದು ಕರ್ಕೊಂಬರೋದು. ಕರ್ಕೊಂಡು ಹೋಗಿದ್ರೆ ಆತ್ಲ ಅಂತ ಒಂದು ಮನಸ್ಸನ್ನೇ ಅನ್ಸತೈತಿ. ಒಮ್ಮೆ ಯಾಕೆ ಬಿಡು ಹಿಂಗೆ ಅನ್ಸತೈತಿ. ಎಲ್ಲಿ ಕಳಿಸ್ಕೊಟ್ನಿ. ಇನ್ನು ಪೇರೆಂಟ್ಸ್ ಮೀಟಿಂಗ್ ಒಮ್ಮೆ ಕರೀತಾರೆ, ಆವಾಗ ಹೋಗಕ್ಕೆ ಬರ್ತೈತಿ. ಬರ್ರಿ ನಮ್ಮ ಮಗುನ ಕರ್ಕೊಂಬರೋಣ ಹೋಗಿ ನೀವು. ಇದೇನು ಏನತ್ತ ಕಾಲಾಗಿದ್ದತ್ರಿ ಅದು ನನ್ನ ಕಾಲಾಗಿದೆ. ಹೋಗಿ